ಸುರ್ಜೇವಾಲಾ ಸಭೆಯ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕರಿಗೆ ಗಿಫ್ಟ್ ಕೊಡಲಾಗಿದೆ. ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ 50 ಕೋಟಿ ಅನುದಾನವನ್ನ ರಿಲೀಸ್ ಮಾಡಿರುವುದು ಸರ್ಕಾರದಿಂದ. ಕ್ಷೇತ್ರವಾರು 50 ಕೋಟಿ ಅನುದಾನವನ್ನ ಸಿಎಂ ಸಿದ್ದರಾಮಯ್ಯನವರು ಬಿಡುಗಡೆ ಮಾಡಿದ್ದಾರೆ. ಒಂದು ಕಡೆ ಬ್ಯಾಕ್ ಟು ಬ್ಯಾಕ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಭೇಟಿಯನ್ನ ಕೊಟ್ಟರು. ಎಲ್ಲ ಶಾಸಕರ ಜೊತೆಗೆ 1-to-1 ಮಾತುಕತೆಯನ್ನ ನಡೆಸಿದ್ರು. ಅದಾದ ಮೇಲೆ ಆಗಿರುವಂತಹ ಪ್ರಮುಖ ಬೆಳವಣಿಗೆ, ಕಾಮಗಾರಿಗಳಿಗಾಗಿ ಕ್ಷೇತ್ರಕ್ಕೆ 37.50 ಕೋಟಿ ಅನುದಾನವನ್ನ ನೀಡಲಾಗಿದೆ. ಶಾಸಕರ ವಿವೇಚನಾ ಕೋಟಾಗೆ 12.50 ಕೋಟಿ, 12.5 ಕೋಟಿ ಬಿಡುಗಡೆ ಆಗಿದೆ. ಒಟ್ಟಾರೆಯಾಗಿ 50 ಕೋಟಿ ಅನುದಾನವನ್ನ ನೀಡಿ ಅಸಮಾಧಾನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಒಂದು ರೀತಿ ಮದ್ದೆರೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಕ್ಷೇತ್ರವಾರು ಶಾಸಕರುಗಳಿಗೆ ಅನುದಾನ ಹಂಚಿಕೆ, ಅನುದಾನದ ರಿಲೀಸ್ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಎಸ್ಪೆಷಲಿ ಈ ಅನುದಾನ ಹಂಚಿಕೆ ಬೆನ್ನಲ್ಲೇ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ, ಚರ್ಚೆಗಳಾಗ್ತಾ ಇದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟ ನಂತರದಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಅನ್ನ ನಡೆಸಿದ್ರು, 1-to-1 ಸಭೆ ಮಾಡಿದ್ರು. ಪ್ರತಿಯೊಬ್ಬ ಶಾಸಕರ ಅಹವಾಲನ್ನ ಕೇಳಿಸಿಕೊಂಡ್ರು. ಯಾಕಂದ್ರೆ ಅನೇಕ ಶಾಸಕರುಗಳು ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು ಅನುದಾನ ಕೊರತೆಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಿರಂಗವಾಗಿ ಹೇಳಿಕೆಗಳನ್ನ ತಮ್ಮದೇ ಸರ್ಕಾರದ ವಿರುದ್ಧ ಕೊಟ್ಟಿದ್ರು. ಸೊ ಇದನ್ನೆಲ್ಲ ಮನಗಂಡಂತಹ ಕೇಂದ್ರ ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ರಾಜ್ಯಕ್ಕೆ ಸೂಚನೆ ಕೊಟ್ಟಂಗೆ ಕಾಣಿಸ್ತಾ ಇದೆ. ಸುರ್ಜೇವಾಲಾ ಸೂಚನೆಯಂತೆ ಕೈ ಶಾಸಕರ ಕ್ಷೇತ್ರಕ್ಕೆ ಅನುದಾನ, ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರ ಕ್ಷೇತ್ರಕ್ಕೆ ಅನುದಾನ ಘೋಷಣೆ ಇಲ್ಲ. ಇದು ಈಗ ರಾಜಕೀಯ ಚರ್ಚೆಗೆ, ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ. ವಿಪಕ್ಷದವರಿಗೂ ಕೊಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಆದ್ರೆ ಅನುದಾನ ಹಂಚಿಕೆಯ ಈ ಟೈಮ್ನಲ್ಲಿ ಮೌನವಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸ್ವಪಕ್ಷೀಯ ಶಾಸಕರಿಗೆ ಮಾತ್ರ ಅನುದಾನವನ್ನ ಕೊಡಲಾಗಿದೆ, ರಿಲೀಸ್ ಮಾಡಲಾಗಿದೆ, ಬರೋಬ್ಬರಿ 50 ಕೋಟಿ. ಸಿದ್ದರಾಮಯ್ಯನವರ ಈ ನಡೆಗೆ ವಿಪಕ್ಷ ನಾಯಕರು, ವಿಪಕ್ಷ ಶಾಸಕರು ಸಹಜವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದರಿಂದ ವಿಪಕ್ಷ ಶಾಸಕರು ಸಿಡಿದೇಳುವಂತಹ ಸಾಧ್ಯತೆಗಳು ಸಹಜವಾಗಿರುತ್ತೆ. ಎಲ್ಲ ಶಾಸಕರಿಗೂ, ನಮ್ಮ ಶಾಸಕರುಗಳಿಗೂ ಕೊಡ್ತೀವಿ, ಬಿಜೆಪಿಯವರಿಗೂ ಕೊಡ್ತೀವಿ, ಜೆಡಿಎಸ್ನವರಿಗೂ ಕೊಡ್ತೀವಿ ಅಂತ ಕೆಲವೇ ದಿನಗಳ ಹಿಂದೆ ಮಾಧ್ಯಮಗಳ ಮುಂದೆ ಮಾತನಾಡಿದಂಥ ಸಿಎಂ ಸಿದ್ದರಾಮಯ್ಯನವರು ಇಂಥದ್ದೊಂದು ಭರವಸೆಯನ್ನ ಕೊಟ್ಟಿದ್ರು. ಎಲ್ಲರಿಗೂ ಸಮಾನವಾಗಿ ಅನುದಾನವನ್ನ ಕೊಡಲಾಗುತ್ತೆ ಅಂತ ಹೇಳಿದ್ರು. ಬಟ್ ಈಗ ರಿಲೀಸ್ ಆಗಿರುವಂತಹ ಅನುದಾನದ ಪ್ರಮಾಣವನ್ನ ನೋಡ್ತಾ ಇದ್ರೆ ಇದು ಚರ್ಚೆಗೆ, ರಾಜಕೀಯ ಜಟಾಪಟಿಗೆ ಕಾರಣ ಆಗತ್ತೆ. ಸಹಜವಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು, ಶಾಸಕರುಗಳು ಸಿಡಿದೇಳುವಂತಹ, ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತಹ ಸಾಧ್ಯತೆಗಳು ಸಹಜವಾಗಿರುತ್ತೆ. ಕೊಟ್ಟಿರುವಂತಹ ಅನುದಾನ ಯಾವ ರೀತಿ ಆಗಿದೆ? ಕೈ ಶಾಸಕರಿಗೆ 50 ಕೋಟಿ ಕಾಂಗ್ರೆಸ್ ಶಾಸಕರು, ಆದ್ರೆ ವಿಪಕ್ಷಗಳಿಗೆ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ನವರಿಗೆ 25 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ ಸರ್ಕಾರದಿಂದ. 50 ಕೋಟಿ ಕಾಂಗ್ರೆಸ್ನವರಿಗೆ ಕೊಟ್ರೆ 25 ಕೋಟಿ ತಲಾ ಆಯಾ ಕ್ಷೇತ್ರವಾರು ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರಿಗೆ ಕೊಡಲಾಗಿದೆ. ಅನುದಾನ ಬಿಡುಗಡೆ ವಿಚಾರದಲ್ಲೂ ಕೂಡ ತಾರತಮ್ಯ, ಸರ್ಕಾರದ ತಾರತಮ್ಯ ಅಂತ ಅಶೋಕ್ ವಿಪಕ್ಷ ನಾಯಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 2 ವರ್ಷದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ. MLAಗಳು ಏರಿಯಾದಲ್ಲಿ ಕೆಲಸ ಮಾಡೋಕ್ಕೆ ಮಕ ಇಟ್ಕೊಂಡು ಹೋಗಲಾರ್ದಂಥ ಪರಿಸ್ಥಿತಿ ಅಂತ ಕಾಂಗ್ರೆಸ್ MLAಗಳೇ ಹೇಳಿದ್ದಾರೆ. 2 ವರ್ಷದಿಂದ ಹೊಡೆದ ತೆಂಗಿನಕಾಯಿ ಗುದ್ದಲಿ ಪೂಜೆ ಮಾಡಿದ್ದು ಇದುವರೆಗೂ ಪ್ರಾರಂಭ ಆಗಿಲ್ಲ ಅಂತೇಳಿ ಕಾಂಗ್ರೆಸ್ ಅವರು ಆಪಾದನೆ ಕೂಡ ಮಾಡಿದ್ದಾರೆ. ಅಭಿವೃದ್ಧಿಗೆ ಹಣ ಇಲ್ಲ. ರಾಯರೆಡ್ಡಿನೇ ಕ್ಲಿಯರಾಗಿ ಹೇಳಿದ್ದಾರೆ, 2000 ಬೇಕಾ ಅಭಿವೃದ್ಧಿ ಬೇಕಾ ತೀರ್ಮಾನ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಆದರೆ ಈಗ ಏಕಾಏಕಿ 50 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಅಂತೇಳಿ ಸರ್ಕ್ಯುಲರು ಬಂದಿದೆ. ಅಲ್ಲೂ ತಾರತಮ್ಯ ಮಾಡಿದ್ದಾರೆ. BJP-ಅವ್ರಿಗೆ 25 ಕೋಟಿ ಏನೋ ಕೊಡ್ತೀನಿ ಅಂತ ಸುದ್ದಿ, ಇನ್ನೂ ಅದು ಗ್ಯಾರಂಟಿ ಗೊತ್ತಿಲ್ಲ. JDS ಮತ್ತು BJPಗೆ 25 ಕೋಟಿ, ರೂಲಿಂಗ್ ಪಾರ್ಟಿಗೆ 50 ಕೋಟಿ ಕೊಡ್ತೀರಿ ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ ತಾರತಮ್ಯ ಮಾಡ್ತಾರೆ. ತಾರತಮ್ಯದ ಬಗ್ಗೆ ದೊಡ್ಡ ಧ್ವನಿ ಎತ್ತಾರೆ. ಸಿದ್ದರಾಮಯ್ಯನವ್ರು ಕೇಂದ್ರಕ್ಕೆ ಹೋಗಿ ನಮ್ಗೆ ಇಷ್ಟು ಅನ್ಯಾಯ ಆಗಿದೆ, ಈಗ ಅನ್ಯಾಯ ಆಗಿದೆ. ನೀವು ಇಲ್ಲಿ ಮಾಡಿ ತೋರಿಸ್ಬಿಟ್ಟಿದ್ದೀರಲ್ಲ, ಈಗ ಅಫಿಷಿಯಲ್ಲಾಗೆ ಮಾಡಿ ತೋರಿಸಿದ್ದೀರಲ್ಲ, ಯಾವ ಮುಖ ಇಟ್ಕೊಂಡು ಕೇಂದ್ರ ಸರ್ಕಾರವನ್ನು ಕೇಳ್ತೀರ? ಈಗ ಅನುದಾನ ಬಿಡುಗಡೆ ಬೆನ್ನಲ್ಲೇ ಶಾಸಕರ ಸಭೆಯನ್ನ ಕರೆಯಲಾಗಿದೆ. ಕಾಂಗ್ರೆಸ್ ಶಾಸಕರ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಜುಲೈ 30 ಮತ್ತು 31ರಂದು ಜಿಲ್ಲಾವಾರು ಕಾಂಗ್ರೆಸ್ ಶಾಸಕರ ಸಭೆಯನ್ನ ನಡೆಸಲಾಗುತ್ತೆ.
ಜಿಲ್ಲಾವಾರು ಶಾಸಕರ ಸಭೆಗೆ ಸಿದ್ದರಾಮಯ್ಯನವರು ನಿರ್ಧಾರ ಮಾಡಿದ್ದಾರೆ. ಈ ತಿಂಗಳ ಕೊನೆಯಲ್ಲಿ 30 ಮತ್ತು 31ನೇ ತಾರೀಕು ವಿಧಾನಸೌಧದಲ್ಲಿ ನಡೆಯಲಿರುವಂತಹ ಶಾಸಕರ ಸಭೆ ಇದು. ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲೇ ಈ ಒಂದು ಮೀಟಿಂಗ್ ಅನ್ನು ನಡೆಸಲಾಗುತ್ತೆ. ಜುಲೈ 30 ಮತ್ತು 31ನೇ ತಾರೀಕು ಜಿಲ್ಲಾವಾರು ಕೈ ಶಾಸಕರ ಸಭೆ ನಿಗದಿಯಾಗಿದೆ. ಒಂದು ಕಡೆ ಅನುದಾನ ಮೀಟಿಂಗ್ ನಡೆಸ್ತಾ ಇರುವಂತದ್ದು ಬಹಳಷ್ಟಕ್ಕೆ ಕಾರಣ ಆಗಿದೆ. ಸಹಜವಾಗಿ ಇಲ್ಲೇ ಶಾಸಕರಿಗೆ ಒಂದಿಷ್ಟು ಕಿವಿ ಮಾತುಗಳನ್ನ ಹೇಳುವಂತಹ ಸಾಧ್ಯತೆಗಳಿರುತ್ತೆ. ಇನ್ಮೇಲಾದ್ರೂ ಬಹಿರಂಗ ಹೇಳಿಕೆಗಳನ್ನ ಸ್ವಪಕ್ಷದ ವಿರುದ್ಧ ಕೊಡ್ತಾ ಇದ್ದಂತ ಎಲ್ಲ ಅಸಮಾಧಾನಿತ ಹೇಳಿಕೆಗಳನ್ನ ಸ್ಟಾಪ್ ಮಾಡಬೇಕು ಅನ್ನುವಂಥ ಆಂಗಲ್ನಲ್ಲಿ ಏನನ್ನಾದ್ರೂ ಕಿವಿ ಮಾತನ್ನ ಹೇಳುವಂತಹ ಸಾಧ್ಯತೆಗಳಿದೆಯಾ, ಆ ಬಗ್ಗೆ ಚರ್ಚೆ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆನೆ ಅನೇಕ ಕಾಂಗ್ರೆಸ್ ಶಾಸಕರುಗಳೇ ಬೀದಿಗಿಳಿದು ಬಹಿರಂಗ ಹೇಳಿಕೆಗಳನ್ನು ಕೊಟ್ಟಿದ್ದಿದೆ. ಸೊ ಹಾಗಾಗಿ ಈಗ ಅನುದಾನ ಬಿಡುಗಡೆಯ ನಂತರದಲ್ಲಿ ಬರೋಬ್ಬರಿ 50 ಕೋಟಿ ಅನುದಾನ ರಿಲೀಸ್ ಆಗಿದೆ ಕಾಂಗ್ರೆಸ್ನ ಶಾಸಕರಿಗೆ ಎಸ್ಪೆಷಲಿ. ಸೊ ಹಾಗಾಗಿ ಇನ್ನು ಮೇಲೆ ಈ ರೀತಿಯಾದಂಥ ಅಸಮಾಧಾನಗಳು ಉದ್ಭವ ಆಗದಂತೆ ನೋಡಿಕೊಳ್ಳಿ, ನಿಮ್ಮ ಕ್ಷೇತ್ರದ ಕಡೆ ಗಮನವನ್ನ ಕೊಡಿ ಅನ್ನುವಂತಹ ಕಿವಿ ಮಾತನ್ನ ಹೇಳುವ ಸಾಧ್ಯತೆಗಳಿದೆ ಈ ಸಭೆಯಲ್ಲಿ. 2016ರವರೆಗೆ ಸಾಮಾನ್ಯ ವ್ಯಕ್ತಿ ಅಷ್ಟೇ, 9 ವರ್ಷಗಳಲ್ಲೇ ಬೃಹತ್ ಸಾಮ್ರಾಜ್ಯ. ಬಾಬಾ ಫೋಟೋ ತೋರಿಸಿ ಪಂಗನಾಮ, 200 ಕೋಟಿ ವಂಚನೆ ಪುರಾಣ. ಉದ್ದಿಮೆಗಳಿಗೆ ಸುಮಾರು 200 ಕೋಟಿ ವಂಚನೆ ಕೇಸ್ಗೆ ಸಂಬಂಧಪಟ್ಟಂಗೆ ಮಂಗಳೂರಲ್ಲಿ ವಂಚಕ ರೋಹನ್ ಸಲ್ಡಾನನನ್ನ ಅರೆಸ್ಟ್ ಮಾಡಲಾಗಿದೆ. ರೋಹನ್ ಬಗ್ಗೆ ನ್ಯೂಸ್ 18ಗೆ ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ. ಒಂದಲ್ಲ ಎರಡಲ್ಲ 200 ಕೋಟಿ ಪಂಗನಾಮ ಹಾಕಿರೋದು. ಉದ್ಯಮಿಗಳನ್ನ ಟಾರ್ಗೆಟ್ ಮಾಡಿ ವಂಚನೆ ಮಾಡ್ತಾ ಇದ್ದಂತಹ ರೋಹನ್ ಸಲ್ಡಾನ್ ಅರೆಸ್ಟ್ ಮಾಡಲಾಗಿದೆ. ನ್ಯೂಸ್ 18ಗೆ ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ. ಹುಟ್ಟುತ್ತಲೇ ಶ್ರೀಮಂತನಲ್ಲ ಈ ರೋಹನ್ ಸಲ್ಡಾನ. 2016ರವರೆಗೂ ಕೂಡ ಕಷ್ಟದ ಜೀವನ ನಡೆಸ್ತಾ ಇದ್ದ. ಸಾಮಾನ್ಯವಾದಂಥ ಲೈಫ್ ಇಂದು ಕೂಡ ಆಗಿತ್ತು. ಮುಂಬೈನಲ್ಲಿ ಕೆಲಸ ಮಾಡಿಕೊಂಡಿದ್ದ ರೋಹನ್ ಸಲ್ಡಾನ, ಸ್ಟೋನ್ ವ್ಯವಹಾರ ಮಾಡ್ತಾ ಇದ್ದಂತಹ ರೋಹನ್ ಸಲ್ಡಾ 2016ರಿಂದ ವಂಚನೆಯ ಜಾಲಕ್ಕೆ ಕೈ ಹಾಕ್ತಾನೆ. ಅಕೌಂಟ್ನಲ್ಲಿ 40 ಕೋಟಿ ವ್ಯವಹಾರ ಪತ್ತೆಯಾಗಿದೆ. ನ್ಯೂಸ್ 18ಗೆ ಲಭ್ಯ ಆಗಿರುವಂತಹ ಸ್ಫೋಟಕ ಮಾಹಿತಿ ಇದು. 40 ಕೋಟಿ ವ್ಯವಹಾರ ಪತ್ತೆಯಾಗಿದೆ ಈತನ ಅಕೌಂಟ್ನಲ್ಲಿ. ಕಳೆದ ತಿಂಗಳು ಫಿಶಿಂಗ್ ಬೋಟ್ ತಯಾರು ಮಾಡೋದಕ್ಕೆ 10 ಕೋಟಿ ಹೂಡಿಕೆ ಮಾಡಿದ್ದ ಈ ರೋಹನ್ ಸಲ್ಡಾನ್ ಆತನ ಫೋಟೋ, ಮತ್ತೊಂದು ಕಡೆ ಆತನ ಮನೆ ಮಂಗಳೂರಲ್ಲಿ ಇದ್ದಂಥ ಐಷಾರಾಮಿ ಬಂಗಲೆಯ ಒಳನೋಟ ಮತ್ತು ಹೊರನೋಟ. ಸಿಕ್ಕಾಪಟ್ಟೆ ಶೌಕಿಲಾಲ, ಸಿಕ್ಕಾಪಟ್ಟೆ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಂತಹ ಈತ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. 200 ಕೋಟಿ ರೂಪಾಯಿ ಉದ್ಯಮಿಗಳಿಗೆ ವಂಚನೆ ಮಾಡಿರೋದು ಖಚಿತ ಮಾಹಿತಿ ಮೇರೆಗೆ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ರೋಹನ್ ಸಲ್ಡಾನ ಮನೆ ಖಾಲಿ ಸೀಸ್ ಮಾಡಲಾಗಿದೆ. ರೋಹನ್ ಮನೆಯ ಮಿನಿ ಬಾರ್ ಅನ್ನ ಸೀಸ್ ಮಾಡಲಾಗಿದೆ. ಕೋಟಿ ಮೌಲ್ಯದ ಮದ್ಯದ ಬಾಟಲಿಗಳು ಇತ್ತು, ಅದನ್ನೆಲ್ಲವನ್ನು ಕೂಡ ಸೀಸ್ ಮಾಡಿಕೊಳ್ಳಲಾಗಿದೆ. ಶಿಫ್ಟ್ ಮಾಡಿದ್ದಾರೆ ಸೀಸ್ ಮಾಡಿ. ಮೊದಲ ಮಹಡಿಯಲ್ಲಿ ಅಕ್ರಮ ಚಟುವಟಿಕೆಗೆ ಮೀಸಲು ಇಡಲಾಗಿತ್ತು. ಮನೆಯ ಮೇಲ್ಭಾಗದಲ್ಲಿ ಕಚೇರಿ ಮತ್ತು ಮಿನಿ ಬಾರ್ ಇತ್ತು. 10 ಸಿಸಿಟಿವಿಗಳಿತ್ತು. ಅದೆಲ್ಲವನ್ನು ಕೂಡ ಡಿವಿಆರ್ ಸಮೇತವಾಗಿ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಈಗ ಹೊರದೇಶದ ಮದ್ಯ ಸೇರಿದಂಗೆ ಅನೇಕ ಐಷಾರಾಮಿ ಮದ್ಯದ ಬಾಟಲಿಗಳು ಇರುವಂತಹ ದೃಶ್ಯವನ್ನ ನೋಡಬಹುದು ನೀವು. ಮನೆ ಒಳಗೆ ಕಾಲಿಡ್ತಾ ಇದ್ದಂಗೆ ಬಹುದೊಡ್ಡ ಶ್ರೀಮಂತರ ಮನೆಗೆ ಎಂಟ್ರಿ ಕೊಟ್ಟಂತ ರೀತಿಯಲ್ಲಿ ಆ ಒಂದು ಮನೆಯನ್ನ ಈತ ಸಿದ್ಧಪಡಿಸಿಕೊಂಡಿದ್ದ. ಕಾರಣ ಉದ್ಯಮಿಗಳಿಗೆ ವಂಚನೆ ಮಾಡುವ ನಿಟ್ಟಿನಲ್ಲಿ. ದೇಶದ ಉದ್ಯಮಿಗಳಿಗೆ ಬಹುಕೋಟಿ ವಂಚಿಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದಲ್ಲಿ ರೋಷನ್ ಸಲ್ಡಾನ ಮೇಲೆ ಎಫ್ಐಆರ್ ಆಗಿದೆ. ಆಂಧ್ರ ಮೂಲದ ಉದ್ಯಮಿಯಿಂದ ಚಿತ್ರದುರ್ಗದಲ್ಲಿ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಒಂದು ಕಡೆ ಮಂಗಳೂರಲ್ಲಿ ಆತನನ್ನ ಅರೆಸ್ಟ್ ಮಾಡಿರುವಂತದ್ದು, ಚಿತ್ರದುರ್ಗದಲ್ಲೂ ಕೂಡ ಮತ್ತೊಂದು ಎಫ್ಐಆರ್. ರೋಹನ್ ಸಲ್ಡಾನ ಮೇಲೆ ಸಾಲ ಕೊಡುವ ಆಮಿಷ ಬಡ್ಡಿ 40 ಲಕ್ಷ ಹಣ ಪಡೆದು ವಂಚನೆ. ಈ ಕೇಸ್ಗೆ ಸಂಬಂಧಪಟ್ಟಂಗೆ ದೂರು ದಾಖಲಾಗಿದೆ. ಬೆಂಗಳೂರಿನ ಹೊರ ವಲಯದಲ್ಲಿರೋ ಹಾರೋಹಳ್ಳಿಯಲ್ಲಿ ಕೆಲ ಫ್ಯಾಕ್ಟರಿಗಳಿಂದ ಕಲುಷಿತ ನೀರು ಹೊರ ಬರ್ತಾ ಇದೆ. ಇದರಿಂದ ಅಂತರ್ಜಲದ ಗುಣಮಟ್ಟ ಹಾಳಾಗ್ತಾ ಇದೆ. ಬೋರ್ವೆಲ್ ನೀರು ಕುಡಿದ ಜನಕ್ಕೆ ರೋಗಗಳು ಕಾಡುತ್ತಿವೆ.
ಈ ಸಮಸ್ಯೆ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ನೋಡಿ. ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆಯನ್ನು ಕಾಣುವಂತಹ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿ ತಾಲ್ಲೂಕಿನ ಬನ್ನಿಕುಪ್ಪೆ ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೀನಿ. ಹೇಳಿ ಕೇಳಿ ಹಾರೋಹಳ್ಳಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಗ್ತಾ ಇದೆ. ಜೊತೆಗೆ ಪ್ರಮುಖವಾಗಿ ಇಲ್ಲಿರುವಂಥ ಕಾರ್ಖಾನೆಗಳ ನೀರು ಈಗಾಗಲೇ ಇಲ್ಲಿರುವಂಥ ಕೆರೆಗಳು ಸೇರ್ತಾ ಇರುವಂಥದ್ದು. ಇದರಿಂದ ಕಲುಷಿತ ಆಗ್ತಾ ಇದೆ ನೀರು, ಸಾಕಷ್ಟು ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಿದೆ ಅಂತ ಹೇಳ್ಬಿಟ್ಟು ಈ ಸುತ್ತಮುತ್ತ ಇರುವಂಥ ಗ್ರಾಮದ ಜನರು ಹಲವು ಬಾರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೆ ಇದುವರೆಗೂ ಯಾವುದೇ ರೀತಿಯಂಥ ಆ್ಯಕ್ಷನ್ ಇಲ್ಲ. ಜೊತೆಗೆ ಫ್ಯಾಕ್ಟ್ರಿಯಿಂದ ಹೋಗ್ತಿರುವಂಥ ನೀರು ಕಲುಷಿತ ಆಗಿ ಯಾವೆಲ್ಲ ರೀತಿಯಂಥ ಸಮಸ್ಯೆಗಳಾಗಿ ಮಾರ್ಪಾಡ್ತಿದೆ ಅನ್ನೋಂಥದ್ರ ಬಗ್ಗೆ ಮಾತನಾಡೋದಕ್ಕೆ ಬನ್ನಿಗುಪ್ಪ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ನನ್ನ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಒಬ್ಬೊಬ್ಬರನ್ನಾಗೆ ಮಾತನಾಡಿಸ್ತೀನಿ. ಸರ್ ಹೇಳಿ, ಹಾರೋಹಳ್ಳಿ ಅನ್ನುವಂಥದ್ದು ಈಗ ಇಂಡಸ್ಟ್ರಿಯಲ್ ಏರಿಯಾ. ಈ ಇಂಡಸ್ಟ್ರಿಯಲ್ ಏರಿಯಾದಿಂದ ಬಂದಂತಹ ನೀರು ಕಂಪ್ಲೀಟಾಗಿ ವಿಷಪೂರಿತ ಆಗಿ ನಿಮ್ಮ ಊರಿನ ಕೆರೆಗಳು ಸೇರ್ತಾ ಇದೆ. ಅಲ್ಲಿಂದ ಏನೆಲ್ಲ ಸಮಸ್ಯೆಗಳು ಎದುರಿಸ್ತಿದ್ದೀರಾ ಅಂತ? ಇದು ವಿಷಪೂರಿತವಾದ ನೀರು ಕೆರೆ ಸೇರೋದ್ರಿಂದ ಜಾನುವಾರುಗಳು ಕುಡಿಯೋಕ್ಕಾಯ್ತಾ ಇಲ್ಲ, ಮೀನುಗಳು ಎಲ್ಲ ಸಾಯ್ತಾ ಇದ್ದಾವೆ. ಎಲ್ಲ ಕಂಪ್ನಿಗಳು ನಾವು ದೂರಕ್ಕಾಗಲ್ಲ. ಕೆಲವು ಕಂಪ್ನಿಗಳು ರಾತ್ರಿ ಹೊತ್ತು ಈ ಮಾಲಿನ್ಯ ನೀರನ್ನ ಬಿಡ್ತಾ ಇರೋದ್ರಿಂದ ಕೆರೆ ಮಲಿನ ಆಗ್ತಾಯಿದೆ. ಇದ್ರ ಜೊತೆ ಕೆಲವು ಕಂಪ್ನಿಗಳಲ್ಲಿ ಅಂತರ್ಜಲ ಬೋರ್ವೆಲ್ ಫೇಲ್ ಆಗಿರುವಂಥ ಪಾಯಿಂಟ್ಗಳಲ್ಲಿ ಏನು ಕೆಮಿಕಲ್ ಇದೆ ಇದನ್ನೆಲ್ಲ ಅಲ್ಲಿ ಅಂತರ್ಜಲ ಸೇರಿಸ್ತಾ ಇದ್ದಾರೆ. ನಮ್ಮ ಹತ್ರ ರಿಪೋರ್ಟ್ ಎಲ್ಲ ಇದೆ. ನಾವು ಎಷ್ಟೊಂದು ಸರಿ ಪರಿಸರ ಏನು ಬರ್ತಾರೆ, ಏನು ಆಕ್ಷನ್ ಇಲ್ಲ, ಇದು ಮಾಡ್ತಾ ಇದ್ದೀವಿ, ಕ್ರಮ ತಗೊಳ್ತೀವಿ ಅಂತ ಹೇಳ್ತಾರೆ, ಸಬೂಬ್ ಹೇಳ್ತಾರೆ ಹೊರತು ಯಾವುದೇ ರೀತಿ ಕ್ರಮ ಆಗ್ತಾ ಇಲ್ಲ. ಕೈಗಾರಿಕಾ ಪ್ರದೇಶ ಜನಗಳಿಗೆ ಆರ್ಥಿಕವಾಗಿ ಸಬಲ ಮಾಡ್ತು. ಬಟ್ ಒಂದು ಕಡೆ ಆರೋಗ್ಯ, ಎಲ್ಲೋ ಆರೋಗ್ಯನ ನಾವು ಹಾಳು ಮಾಡ್ಕೊಡ್ತಾ ಇದ್ದೀವಿ ಅನ್ನೋದನ್ನ ಮನಗಾಡಬೇಕು ಅಂತ ನಮ್ಮ ಅನಿಸಿಕೆ. ನೀರು ಕಲುಷಿತ ಆಗಿದೆ, ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಿದೆ ಅಂತಂದರೆ ಕಂಪ್ಲೇಂಟ್ ಮಾಡಿದ್ರೆ DDT ಪೌಡ್ರ್ ಹಾಕ್ಬಿಡ್ತಾರೆ, ಆಯ್ತು ಈಗ ಕ್ಲೀನ್ ಆಗುತ್ತಪ್ಪ ಅಂತ ಹೇಳಿ ಹೋಗ್ತಿದ್ದಾರಂತೆ. ಎಷ್ಟರ ಮಟ್ಟಿಗೆ ಸರಿ ಅಂತದಿದೆ ಸರ್? ಇದೆಲ್ಲ ತಪ್ಪು ಸರ್. ಆ್ಯಕ್ಚುಲಿ ನಾನೇ ಇವಾಗ ಒಂದು ಬೋರ್ ಹಾಕ್ಸಿದ್ದೀನಿ. ನಾನು ಗಾಣಾಲದೊಡ್ಡಿ ಗ್ರಾಮಸ್ಥರಿಂದ ಮಾತಾಡೋದು. ನನ್ನ ಬೋರಲ್ಲಿ ಕೆಮಿಕಲ್ ನೀರು ಆಲ್ರೆಡಿ ಬರುತ್ತೆ. ನಾನು ರಿಪೋರ್ಟು ತಗೊಂಡಿದ್ದೀನಿ, ರಿಪೋರ್ಟ್ ಎಲ್ಲ ಕೊಟ್ಟಿದ್ದೀನಿ. ಇವಾಗ ನಿಮ್ಮ ಸಾಹೇಬ್ರ ಹತ್ರ ಕೊಟ್ಟಿದ್ದೀನಿ, ಚೆಕ್ ಮಾಡಿಸಿರೋದು. ಆ ನೀರು ವಿಡಿಯೋನೂ ಐತೆ ಸರ್. ಅದು ಏನು ಕುಡಿಯೋಕ್ಕಾಗ್ತಾಯಿಲ್ಲ, ಫುಲ್ಲು ಊರಿಗೆ ಮಿಕ್ಸ್ ಆಗ್ಬಿಟ್ಟಿದೆ ಬೋರ್ಗಲ್ಗೆ. ಇದೆಲ್ಲ ಏನು ಅಧಿಕಾರಿಗಳು ಬರ್ತಾರೆ, ದುಡ್ತಾ ಅಂತಾರೆ, ಹೋಯ್ತಾರೆ ಅಷ್ಟೇ. ನಾವು ಆಲ್ರೆಡಿ ರಾಮನಗರ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದೀವಿ. ಕೊಟ್ಟಿದ್ರೂ ಅವರು ಫ್ಯಾಕ್ಟ್ರಿ ಹತ್ರ ಬರ್ತಾರೆ, ದುಡ್ತಾ ಅಂತಾರೆ, ಹೋಯ್ತಾರೆ. ಇದೇ ಮಿಡ್ ಕ್ರಾಫ್ಟ್ ಅಂತೇಳಿ ಹಾರೋಹಳ್ಳಿ ಸೆಕೆಂಡ್ ಫೇಸ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಐತೆ. ಅದು ಹೊಗೆ ನೋಡಿದ್ರೆ ನೈಟಲ್ಲಿ ಬಿಡ್ತಾರೆ ಹೊಗೆ. ಅಂದರೆ ನಾವು ಅಲ್ಲಿರೋಕ್ಕಾಗಲ್ಲ, ಅಷ್ಟು ಪೊಲ್ಯೂಷನ್ ಆಗದೆ. ಆಲ್ರೆಡಿ ಫ್ಯಾಕ್ಟ್ರಿ ಹತ್ರ ಹೋಗಿದ್ದೀವಿ, ಓನರ್ ಹತ್ರನೇ ಮಾತಾಡಿದ್ದೀವಿ. ಅವ್ರು ಹೇಳೋದು ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಫ್ಯಾಕ್ಟ್ರಿ ಒಳಗನೆ ಒಂದು 4-5 ಗುಂಡಿಗಳು ತಗೊಂಡಿದ್ದಾರೆ. ಆ ಒಳಗೆ ಬಿಡ್ತಾರೆ ನೀರು. ಬಿಟ್ಬಿಟ್ಟು ಆ ನೀರು ಸರ್ ಎಲ್ಲ ಮಿಕ್ಸ್ ಆಗ್ಬಿಟ್ಟು ನನ್ನ ಬೋರಲ್ಲೇ ಬರ್ತೈತೆ. ಬೇಕಾದ್ರೆ ನಾನು ಜಮೀನಾರ ಕರ್ಕೊಂಡು ಹೋಗ್ತೀನಿ, ನೀರು ಬ್ಲಾಕ್ ಆಗಿ ಈ ಥರದ್ದೆಲ್ಲ ನೀರು ಬರ್ತೀರ. ಹೌದು ಆ ಥರ ಆಗ್ತದೆ. ನಾವು ಅದ್ರ ವ್ಯವಸಾಯ ಹೆಂಗೆ ಮಾಡೋದು, ವಾಸ ಮಾಡೋದು ಹೆಂಗೆ? ಆ್ಯಕ್ಚುಲಿ ಈ ಸಮಸ್ಯೆ ಆಗಿದೆ ಸರ್. ಅಧಿಕಾರಿಗೆ ಏನು ಇದು ಕ್ರಮ ತಗೊಂತ ಇದೆ. ಆರೋಗ್ಯದ ಸಮಸ್ಯೆ ಅನ್ನುವಂತಹದ್ದು ಬಹಳ ಕಾಡ್ತಾ ಇದೆ. ಇದಕ್ಕೆ ಒಂದು ಕಾರಣ ಏನು ಅಂತಂದ್ರೆ ನೀರು ಕಲುಷಿತ ಆಗ್ತಾ ಇದೆ, ಅಂತರ್ಜಲನೂ ಕಲುಷಿತ ಆಗ್ತಿದೆ. ಅದೇ ನೀರನ್ನ ನಾವು ಕುಡಿಬೇಕು, ಬೋರ್ವೆಲ್ಲು ಕಲುಷಿತ ಆಗ್ತಿದೆ. ಕೃಷಿಗೆ ಬಳಸೋಣ ಅಂತಂದರೆ ಸರಿಯಾಗಿ ಬೆಳೆ ಬರ್ತಿಲ್ಲ. ಆ ನೀರೇನಾದರೂ ಕುಡಿದ್ವಿ ಅಂತಂದರೆ ಹಾಸ್ಪಿಟ್ಲ್ ಪಾಲಾಗ್ತಿದ್ದೀವಿ ಅಂತೇಳಿ ಎಷ್ಟು ಗ್ರಾಮಗಳಿಗೆ ಈ ರೀತಿಯಾದ ಸಮಸ್ಯೆ ಉದ್ಭವ ಆಗಿದೆ. ಈ ಸುತ್ತಮುತ್ತ ಇರೋ ಗ್ರಾಮಗಳದೆಲ್ಲ ಇದೆ ಸಮಸ್ಯೆ ಸರ್. ಏನು ಈ ಕಲುಷಿತ ನೀರನ್ನ ಏನು STP ETP ಯೂಸ್ ಮಾಡ್ತಾರೆ ಇವರು, ಡಂಪಿಂಗ್ ಮಾಡ್ತಾ ಇದ್ದಾರೆ ಇವರು. ಅದೆಲ್ಲ ಭೂಮಿ ಒಳಗಡೆ ಹೋಗಿ ನೀರು ತುಂಬ ಕಲುಷಿತ ಆಗಿ ಎಲ್ಲ ತುಂಬ ಸಮಸ್ಯೆಗಳು ತುಂಬ ಹೆಚ್ಚಾಗಿದೆ ಇಲ್ಲಿ. ಯಾವ್ಯಾವ ರೀತಿಯಾದಂಥ ಸಾಂಕ್ರಾಮಿಕ ರೋಗಗಳು ಕಾಣ್ತಿದ್ದೀರಾ ನೀವು ಕಣ್ಣು ಮುಂದೆ ಈ ದಿನಗಳಲ್ಲಿ? ಮಲೇರಿಯಾ ಇರ್ಬೋದು, ಸೊಳ್ಳೆ ಅತಿ ಹೆಚ್ಚು ಸೊಳ್ಳೆಗಳು ಸುತ್ತಮುತ್ತ ಹಳ್ಳಿಗಳಿಗೆ ಅತಿ ಹೆಚ್ಚು ಸೊಳ್ಳೆಗಳಾಗಿದೆ. ಎರಡನೇದಾಗಿ ಜಾನುವಾರುಗಳು ತುಂಬ ಇಲ್ನೆಸ್ ಆಗ್ತಾಯಿದೆ, ತುಂಬ ಸಾವಾಗ್ತಾಯಿದೆ, ಇಲ್ನೆಸ್ ಆಗ್ತಾಯಿದೆ. ಏನು ಸುತ್ತಮುತ್ತ ಇಲ್ಲಿ ನೀರುಗಳನ್ನ ಕುಡಿದು ಜಾನುವಾರುಗಳು ತುಂಬ ಸಾವು ನೋವು ಸಂಭವಿಸಿದೆ. ಈ ಸುತ್ತಮುತ್ತ ಹಳ್ಳಿಯವರು ಇವತ್ತು ಜೀವಂತವಾಗಿ ನಾವು ಇದೀವೇ ಅಲ್ವಾ ಅನ್ನುವಂಥ ಒಂದು ಅನುಮಾನದಲ್ಲಿ ಬದುಕ್ತಿದ್ದಾರೆ. ಯಾಕಂದರೆ ಅವ್ರು ಹೇಳ್ತಾ ಇದ್ರು
ಜಾನುವಾರುಗಳು ಸಾಯ್ತಾ ಇದ್ದಾವೆ, ಕೆರೆಯಲ್ಲಿರುವಂಥ ಮೀನುಗಳು ಸಾಯ್ತಾ ಇದ್ದಾವೆ. ಅದನ್ನು ಕುಡ್ದಿರೋಂಥ ನಮ್ಗೆ ಇವತ್ತು ನಡಿಬೇಕಂದ್ರೆ ಆಗ್ತಿಲ್ಲ. ಯಾಕಂದ್ರೆ 40 ವರ್ಷಕ್ಕೆಲ್ಲನೂ ಮೊಣಕಾಲು ನೋವು ಅಂತೇಳಿ ಮೂಲೆಯಲ್ಲಿ ಕೂರುವಂಥ ಸ್ಥಿತಿ ಆಗಿದೆ ಅಂತೇಳಿ. ಎಲ್ಲೋ ಒಂದು ಕಡೆ ಫ್ಯಾಕ್ಟ್ರಿಗಳು ನಮ್ಮ ಊರಿಗೆ ಬರ್ತಿದೆ ಅನ್ನೋವಾಗ ಯಾಕೆ ಈ ವಿರೋಧವನ್ನು ವ್ಯಕ್ತ ಮಾಡಲಿಲ್ಲ ನೀವು ಯಾರು ಅಂತ? ಖಂಡಿತ ಈಗ ಫ್ಯಾಕ್ಟ್ರಿಗಳು ಬರೋದು ಒಂದು ಆರ್ಥಿಕವಾಗಿ ಮತ್ತು ಏನು ಔದ್ಯೋಗಿಕವಾಗಿ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿನಲ್ಲಿ ನಾವೆಲ್ಲ ಕೂಡ ಒಂದು ಸ್ವಾಗತ ಮಾಡೋದು. ಆದರೆ ಇದರ ಹಿನ್ನೆಲೆ ಇದೆಯಲ್ಲ, ಈ ಫ್ಯಾಕ್ಟ್ರಿಗಳಿಂದ ಆಗ್ತಕ್ಕಂಥ ಏನು ಅನಾನುಕೂಲಗಳ ಬಗ್ಗೆ ನಮಗೆ ಅದರ ಅರಿವಿರಲಿಲ್ಲ. ಬಹುಶಃ ಈಗ ಅದರ ಅರಿವು ಈಗ ಸುಮಾರು ಏಷ್ಯಾದಲ್ಲೇ ದೊಡ್ಡ ಕೈಗಾರಿಕಾ ಪ್ರದೇಶ ಆಗಿರೋದ್ರಿಂದ ಕೇವಲ ಕೆಲವೊಂದು ಫ್ಯಾಕ್ಟ್ರೀಸ್ತೆ ಈ ಮಟ್ಟಕ್ಕಿದ್ದರೆ, ಇನ್ನು ಪೂರ್ಣ ಪ್ರಮಾಣದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಕಂಪ್ಲೀಟ್ ಆದರೆ ಇನ್ನು ಇಲ್ಲಿರ್ತಕ್ಕಂಥ ಸಾರ್ವಜನಿಕರ ಪರಿಸ್ಥಿತಿ ಯಾವ ರೀತಿ ಇರ್ಬೋದು ಅನ್ನೋದನ್ನು ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಆಗ್ತಾಯಿಲ್ಲ. ಯಾವುದೇ ಒಂದು ಫ್ಯಾಕ್ಟ್ರಿನ ಆಹ್ವಾನ ಮಾಡಬೇಕು ಅಂದರೆ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನೋದಿರುತ್ತೆ. ಕಲುಷಿತ ನೀರು ಯಾವುದೇ ಕಾರಣಕ್ಕೂ ಸುತ್ತಮುತ್ತಲ ಊರುಗಳು ಹೋಗಬಾರ್ದು. ಈ ಫ್ಯಾಕ್ಟ್ರಿಯಿಂದ ಯಾರಿಗೂ ಸಾರ್ವಜನಿಕವಾಗಿ ತೊಂದರೆ ಆಗಬಾರ್ದು. ಅದರಲ್ಲಿ ಬರುವಂಥ ನೀರನ್ನು ನಿಮ್ಮದೇ ಆವರಣದಲ್ಲಿ ಅದನ್ನು ಯಾವ ರೀತಿ ಡೆಸ್ಟ್ರಾಯ್ ಮಾಡಬೇಕು ಅನ್ನೋವಂಥದ್ರ ಬಗ್ಗೆ ನಿಮ್ಗೆ ಅರಿವಿರಬೇಕು, ಅದ್ರ ಬಗ್ಗೆ ಪ್ಲ್ಯಾನಿಂಗ್ ಇರಬೇಕು ಅಂತೇಳಿ. ಇದು ಯಾವುದು ಇಲ್ಲದೇ ಪರ್ಮಿಷನ್ಗಳು ಕೊಟ್ಟರೆ ಹೇಗೆ ಅಂತ? ಈಗಾಗಲೇ ನಮ್ಮ ತವರು ಜಿಲ್ಲೆ DK ಶಿವಕುಮಾರ್ ಅವರು, ರಾಜ್ಯದ ಉಪಮುಖ್ಯಮಂತ್ರಿಗಳು, ಅವರು ಒಂದು ತೀರ್ಮಾನ ತೊಗೊಂಡ್ರು. ರಾಮನಗರ ಜಿಲ್ಲೆನ ಬದಲಾವಣೆ ಮಾಡಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ರು. ಅಂದರೆ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಅವ್ರದ್ದು. ನಾವ್ಯಾರೂ ಕೂಡ ಅಭಿವೃದ್ಧಿ ವಿರೋಧಿಗಳಲ್ಲ, ನಮಗೆ ಅಭಿವೃದ್ಧಿ ಆಗಿದೆ ಭಾಳ ಮುಖ್ಯ. ಆದರೆ ಅಭಿವೃದ್ಧಿ ಹೆಸರಲ್ಲಿ ಈಗ ಜನಗಳಿಗೆ ಅನಾನುಕೂಲ ಆಗುವಂಥದ್ದು ಆಗಬಾರ್ದು. ಇವತ್ತು ಏನು ಕೈಗಾರಿಕಾ ಪ್ರದೇಶದಲ್ಲಿ ಹಲವಾರು ಕೈಗಾರಿಕೆಗಳು ಬಂದಿದ್ದಾವೆ, ಫ್ಯಾಕ್ಟ್ರಿ ಕಂಪ್ನಿಗಳು ಬಂದಿದ್ದಾವೆ. ಆದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಜನಗಳ ಮತ್ತು ಇಲ್ಲಿ ಜಾನುವಾರುಗಳ ಯಾವುದೇ ನೋವುಗಳನ್ನ ತಗೊಳ್ಳುವಂಥ ಸ್ಥಿತಿಲಿಲ್ಲ. ಅವರು ಅನುಕೂಲ ಆಗಬೇಕು, ಆದಾಯ ಆಗಬೇಕು, ಆ ಒಂದು ಹಿತದೃಷ್ಟಿಯಿಂದ ಇಲ್ಲಿ ಬಂದಿದ್ದಾರೆ. ಬಂದು ಏನು ಮಾಡ್ತಾರೆ, ಇಲ್ಲಿ ಬರೀ ಜಲ ಮಾಲಿನ್ಯ, ವಾಯು ಮಾಲಿನ್ಯ ಆಗ್ತಾಯಿಲ್ಲ, ಶಬ್ದ ಮಾಲಿನ್ಯ ಕೂಡ ಆಗ್ತಾಯಿದೆ, ಹಲವಾರು ತೊಂದರೆಗಳಾಗ್ತಾ ಇದ್ದಾವೆ. ಇಲ್ಲಿ ಇರ್ತಕ್ಕಂಥ ಕನ್ನಡಿಗರಿಗೆ ಉದ್ಯೋಗ ಇಲ್ಲ. ಎಲ್ಲ ಉತ್ತರ ಭಾರತದಿಂದ ಬರ್ತಕ್ಕಂಥವ್ರು, ಅಂತಾರಾಜ್ಯದಿಂದ ಬರ್ತಾ ಇರ್ತಕ್ಕಂಥ ಮಾತ್ರ ಉದ್ಯೋಗ ಕೊಡ್ತಾಯಿದ್ದಾರೆ. ಈಗಾಗಲೇ ನಾವೆಲ್ಲ ಸ್ನೇಹಿತರು ಮಾತಾಡೋರು, ಏನು ಅಧಿಕಾರಿ ವರ್ಗದಲ್ಲಿ ಇವತ್ತು ಪೊಲ್ಯೂಷನ್ ಬೋರ್ಡ್ ಇರ್ಬೋದು, ವಾಯು ಮಾಲಿನ್ಯ, ಜಲ ಮಾಲಿನ್ಯ ಯಾವುದೇ ಇರ್ಬೋದು, ಮಾಲಿನ್ಯ ತಡೆಯುವಂಥ ಅಧಿಕಾರಿಗಳು ಕ್ರಮ ವಹಿಸಬೇಕು. ಭಾಳ ಮುಖ್ಯವಾಗಿ ಅದನ್ನು ಮಾಡಬೇಕು. ಅದು ಮಾಡೋಕ್ಕೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಏನಾಗ್ತದೆ ಅಂದರೆ ಧಮಕಿ ಹಾಕುವಂಥದ್ದು. ಈ ಕಾರ್ಖಾನೆಗಳ ಮಾಲೀಕರು ಯಾರವ್ರು ಬೇರೆಯವ್ರನ್ನ ಬಿಟ್ಟು ರೌಡಿಗಳನ್ನ ಬಿಟ್ಟು ಧಮಕಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಈ ಕೂಡಲೇ ಕ್ರಮ ವಹಿಸಬೇಕು. ನಾವೆಲ್ಲ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ, ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು, ಈ ಎಲ್ಲ ಮಾಲಿನ್ಯಗಳು ತಡೆಗಟ್ಟಬೇಕು ಅಂತ ಒತ್ತಾಯ ಮಾಡಿ. ಏನು ಸಮಸ್ಯೆ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಸಾಂಕ್ರಾಮಿಕ ರೋಗಗಳು ಯಾವ್ಯಾವ ಬರ್ತಿದೆ, ಏನೆಲ್ಲ ಸಮಸ್ಯೆನ ಅನುಭವಿಸ್ತಿದ್ದಾರೆ ಅಂತೇಳಿ. ಇನ್ನೊಂದು ಮಾತು ಹೇಳಿದ್ರು, DCM ಅವರ ಸ್ವಕ್ಷೇತ್ರ ಜೊತೆಗೆ ಅವ್ರದ್ದೇ ಜಿಲ್ಲೆ ರಾಮನಗರ ಜಿಲ್ಲೆನ ಇವತ್ತು ಬೆಂಗಳೂರು ದಕ್ಷಿಣ ಅಂತ ಮಾರ್ಪಾಡು ಮಾಡ್ತಾರೆ, ಅಭಿವೃದ್ಧಿ ಮಾಡೋಕ್ಕೆ ಮುಂದಾಗ್ತಾರೆ. ಅಭಿವೃದ್ಧಿ ಹೆಸರಲ್ಲಿ ಜನರನ್ನ ಈ ರೀತಿಯಾಗಿ ಬೀದಿಗೆ ತಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ? ಒಬ್ಬ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಅಂದರೆ ಅವ್ರದ್ದು ಬಟ್ಟೆ ಹಾಕೊಂಡು ವಿಧಾನಸೌಧದಲ್ಲಿ ಕೂತ್ಕೊಳ್ಳೋದು ಅಷ್ಟೇ ಅಲ್ಲ. ಇಟ್ ಈಸ್ ಇಸ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ಆಫ್ ದಿ ವಿಲೇಜಸ್ ಆ್ಯಂಡ್ ಸಿವಿಲಿಯನ್ಸ್. ಇಲ್ಲಿ ಏನಾಗದೆ, ಅಫಿಷಿಯಲ್ಸ್ ಏನಿದ್ದಾರೆ ಅವರು ಲಾ ಅಕಾರ್ಡಿಂಗ್ ಟು ಲಾ ವರ್ಕ್ ಮಾಡ್ತಾ ಇಲ್ಲ. ಅವರು ದೇ ಆರ್ ವರ್ಕಿಂಗ್ ಅಕಾರ್ಡಿಂಗ್ ಟು ದಿ ಎಲೆಕ್ಟೆಡ್ ಪರ್ಸನ್. ಅವರು ಹೇಳ್ದಂಗೆ ಕೇಳ್ತಾರೆ. ಇವರು ಹೇಳಿದ್ರು ಎಲ್ಲ ವಿಲೇಜಲ್ಲಿ ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದಾರೆ. ಎನ್ವಿರಾನ್ಮೆಂಟ್ ಹೆಡ್ ಏನು ಮಾಡ್ತಾ ಇದ್ದಾನೆ ಡಿಸ್ಟಿಕ್ನಲ್ಲಿ, ಈಸ್ ವರ್ಸ್ಟ್ ಪರ್ಸನ್. ಅವರು ಜಿಲ್ಲಾಡಳಿತ ಏನು ಮಾಡ್ತಾ ಇದ್ದಾರೆ, ವಾಟ್ DC ಈಸ್ ಡೂಯಿಂಗ್ ಇಯರ್, ಈ ಕ್ಯಾನ್ ಟೇಕ್ ದಿ ಸೂಟಬಲ್ ಡಿಸಿಷನ್ ಅಲ್ವಾ. ಎಂತೆಂಥ ಕಾಯಿಲೆಗಳು ಬರ್ತವೆ, ಕಳ್ಳಬೇನೆ ಆಗ್ಬೋದು, ವಾಂತಿ ಭೇದಿ ಆಗ್ಬೋದು, ಒಂದು ಪಾಯ್ಸನ್ ಟಾಕ್ಸಿನ್ ದೇಹದೊಳಗೆ ಹೋಗ್ತಾ ಇದೆ ಅಂತಂದರೆ ಇವ್ರು ಏನು ಇಂಡಸ್ಟ್ರಿ ಮಾಡಿದ್ರೆ ಏನು ಉಪಯೋಗ? ಅದರ್ವೈಸ್ ದೇ ಹ್ಯಾವ್ ಟು ಸಿ ಅಲ್ವಾ ರಿಹ್ಯಾಬಿಲಿಟೇಷನ್ ಏನು ಮಾಡಬೇಕು. ಇವ್ರಿಗೆ ನಾವು ಇಂಡಸ್ಟ್ರಿ ಕೊಳಚೆ ನೀರು ಬಿಡ್ತೀವಿ ಅಂದರೆ ಅವ್ರಿಗೆ ಬೇರೆ ಆಲ್ಟರ್ನೇಟ್ ಮಾಡಿಬಿಟ್ಟು ಇವರು ಮಾಡಬೇಕಾಯ್ತದೆ. ಮಾಡಿಲ್ಲ. ಕೆಲವು ಫ್ಯಾಕ್ಟ್ರಿಗಳು ಬಿಡ್ತಾ ಇಲ್ಲ ಅಂದರೆ ಅವ್ರಿಗೆ ವೈಯಕ್ತಿಕವಾಗಿ ಅವ್ರಿಗೆ ಇಂಟ್ರೆಸ್ಟ್ ಇದೆ, ನಾವು ಪಬ್ಲಿಕ್ಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಈಗ ಮೋಸ್ಟ್ ಆಫ್ ದಿ ಏನು ಫ್ಯಾಕ್ಟ್ರೀಸ್ ಇದ್ದಾವೆ ಅವೆಲ್ಲ ಪಬ್ಲಿಕ್ ಡಿಸ್ಟರ್ಬ್ ಮಾಡೋವಂಥ ಇಂಟ್ರೆಸ್ಟಲ್ಲೇ ಇದ್ದಾವೆ. ಅದಕ್ಕೆ ಪೊಲಿಟಿಷಿಯನ್ಸ್ ಕೂಡ ಸಪೋರ್ಟ್ ಕೊಡ್ತಾ ಇದ್ದಾರೆ. ಯಾರ ಪ್ರಾಣ ಹೋಗ್ಬೋದು, ಏನಾದರೂ ಆಗ್ಬೋದು, ಜಾನುವಾರು ಏನಾದ್ರು ಆಗ್ಬೋದು, ಬೆಳೆ ಏನಾದರೂ ಆಗ್ಬೋದು. ನೋಡಿ, ಅವನ ಅಭಿವೃದ್ಧಿ ಆಗಬೇಕು, ನಾವು ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಆಗಬೇಕು, ಅವ್ನ ಪ್ರಾಡಕ್ಟ್ ಸೇಲ್ ಆಗಬೇಕಷ್ಟೇ. ಅವ್ರಿಗೆ ಏನು ಬೇಕೋ ಅದು ವ್ಯವಸ್ಥೆ ಆಗಬೇಕು. ಅಧಿಕಾರಿ ಏನು ಸಂಬಳ ಬರ್ತದೆ, ಅವ್ನು ತೆಪ್ಪಕ್ಕೆ ಕೂತಿರ್ತಾನೆ. ಈಸ್ ವರ್ಸ್ಟ್ ಆಫೀಸರ್ಸ್ ಹೂ ಆರ್ ವರ್ಕಿಂಗ್ ಇನ್ ದಿ ರಾಮನಗರ. ಅವ್ರು ದೇ ಹ್ಯಾವ್ ಟು ಟೇಕ್ ಸೂಟಬಲ್ ಡಿಸಿಷನ್ ಅಗೇನ್ಸ್ಟ್ ದೆಮ್. ಇಮಿಡಿಯೇಟ್ಲಿ ಡಿಸಿಷನ್ ಆಗಲಿಲ್ಲ ಅಂದರೆ ನಾವು ಬೇರೆ ಪಬ್ಲಿಕ್ಕೇನೆ ಈಗ ಅವ್ರಿಗೆ ಏನು ಬುದ್ಧಿ ಕಲಿಸ್ಬೇಕು ಅದು ಕಲಿಸ್ಬೇಕಾಯ್ತದೆ. ಈಗ ಫ್ಯಾಕ್ಟ್ರಿ ನೀರು ನೇರವಾಗಿ ಕೆರೆಗೆ ಹೋಗ್ತಿರುವಂಥದ್ದು ಕಣ್ಣು ಮುಂದೆ ಕಾಣ್ತಿರುವಂಥ ವಿಜುವಲ್. ಅದು ಆ ಕೆರೆಗೆ ಹೋದರೆ ನೆಕ್ಸ್ಟ್ ಏನಾಗುತ್ತೆ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಗೊತ್ತು. ಇಷ್ಟು ಕಣ್ಣು ಮುಂದೆ ಕಾಣ್ತಾ ಇದ್ರು ನಿಮ್ಮ ದಕ್ಷಿಣ ಜಿಲ್ಲೆಯ
ಜಿಲ್ಲಾಧಿಕಾರಿಗಳು ಏನು ಮಾಡ್ತಿದ್ದಾರೆ? ಜಿಲ್ಲಾಧಿಕಾರಿ ಅವ್ರಿಗೇನು ಅವ್ರಿಗೆ ಮಾಡೋದು ಮಾಡಬೇಕು, ಎಲ್ಲಿ ಬರ್ತೈತೋ ಅದು ನೋಡ್ತಾರೆ, ಬರೋದು ನೋಡ್ಕೋತಾರೆ. ರೈತರು ಏನಾಗಲಿ ಬಿಡಿ, ಸಾಯ್ಲಿ ಬಿಡಿ. ಹಾಂ, ರೈತರು ಅವ್ರಿಗೇನು ಜಾಗ ಕೊಡಿಸ್ಬೇಕು, ಕೊಡಿಸ್ತಾರೆ. ಸಾಯೋರು ಸಾಯ್ತಾರೆ, ಎಲ್ಲೋ ಅವ್ರ ಪಾಡ್ಗೆ ಅವ್ರ ಮನೇಲಿ ಇರ್ತಾರೆ ಚೆನ್ನಾಗಿ. ನೀವೇನು ಹೇಳ್ತೀರಿ ಸರ್? ಅಲ್ಲ, ನಿಮ್ಗೆ ಏನು ಫ್ಯಾಕ್ಟ್ರಿಗಳಿಂದ ಏನೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತಿದೆ? ಫ್ಯಾಕ್ಟ್ರಿಯಿಂದ ಭಾಳಷ್ಟು ಕಾಯಿಲೆಗಳು ಬರ್ತವೆ. ಕ್ಯಾನ್ಸರ್ ಆಗ್ಬೋದು, ಇನ್ನು ಪ್ಲೇಗ್ ಇರ್ಬೋದು, ಮಲೇರಿಯಾ ಆಗ್ಬೋದು. ಮಕ್ಕಳುಗಳಿಗೂ ಸ್ವಲ್ಪ ಮೈಂಡು ಇದಾಗುತ್ತೆ. ಅದರಿಂದ ನೆಲಮಾಲಿನ್ಯ ಸ್ವಲ್ಪ ತಡೆಗಟ್ಟಿದ್ರೆ ಮತ್ತು ವ್ಯವಸಾಯಕ್ಕೂ ಅಷ್ಟೇ, ನೀರಿಗೆ ಅಲ್ಲಿ ಪ್ರತಿಯೊಂದಿಗೂ ಅನನುಕೂಲ ಆಗುತ್ತೆ. ಇದರಿಂದ ಅಷ್ಟೇ ನಾನು ಹೇಳ್ಬೋದು. ಈ ಹಣದ ಮುಂದೆ ಪ್ರಾಣಕ್ಕೆ ಬೆಲೆ ಇಲ್ವಾ? ಇಲ್ಲ ಸರ್, ಪ್ರಾಣಕ್ಕೆ ಬೆಲೆ ಇಲ್ಲ. ಮೇನ್ ಹಣನೇ. ಜನಗಳಿಗೆ ಅದೇ ಬೇಕಾಗಿರೋ, ದುಡ್ಡು ಬೇಕಷ್ಟೇ. ಅವ್ರಿಗೆ ಆರೋಗ್ಯ ಬೇಡ, ನಾವು ತಿಂತಾರ ಊಟದ್ದು ಇದು ಬೇಡ ಏನು, ಮತ್ತು ವಾಲ್ಯೂ ಪೊಲ್ಯೂಷನ್ ಬಗ್ಗೆ ಬೇಕಲ್ಲ, ಮೇನ್ ದುಡ್ಡು ಬೇಕಷ್ಟೇ. ಯಾಕಂದರೆ ಅಧಿಕಾರಿಗಳಿಗೆ ನೀವೇನಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದೀರಪ್ಪ? ಆಲ್ರೆಡಿ ತುಂಬ ಜನ ಕೊಟ್ಟಿದ್ದೀರಾ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೊಟ್ಟಿದ್ದೀರಾ, ಜಿಲ್ಲಾಧಿಕಾರಿಗಳು ಕೊಟ್ಟಿರ್ತೀರಾ, AC ಕೊಟ್ಟಿರ್ತೀರಾ, ಸಂಬಂಧಪಟ್ಟಂಥ ಅಧಿಕಾರಿಗಳು ಕೊಟ್ಟಿರ್ತೀರ. ಅವ್ರು ಬಂದಾಗ ಫ್ಯಾಕ್ಟ್ರಿ ಒಳಗಡೆ ಹೋಗ್ತಾರಂತೆ, ನಾರ್ಮಲಾಗಿ ಹೋಗ್ಬಿಡ್ತಾರಂತೆ. ಅಂದರೆ ಎಲ್ಲೋ ಒಂದು ಕೈ ದುಡ್ಡು ತಗೊಂಡು ಯಾವುದೇ ರೀತಿ ಕೆಲಸಗಳು ಮಾಡ್ತಿಲ್ಲ, ಅವ್ರು ಪರವಾಗಿದ್ದಾರೆ ಅನ್ನುವಂಥದ್ದು ಆರೋಪ ಇದೆ. ಹೌದು ಸರ್, ಆರೋಪ ಐತೆ. ಅವ್ರು ಬರ್ತೀವಿ, ನಾವೇ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ಗೆ. ಬರ್ತಾರೆ, ಫ್ಯಾಕ್ಟ್ರಿ ಒಳಗೆ ದುಡ್ಡು ಹೋಗ್ತಾರೆ, ದುಡ್ಡು ಇಸ್ಕೊತಾರೆ, ಹೋಗ್ತಾರೆ ಅಷ್ಟೇ. ಅಲ್ಲಿ ಒಂದು ETP ಆಗಲಿ, ಒಂದು STP ಆಗಲಿ ಏನೂ ಮಾಡಲ್ಲ. ಮಾಮೂಲಿ ಅವ್ರು ಏನು ಮಾಡಬೇಕು, ಅಂತರ್ಜಲಕ್ಕೆ ಬಿಡ್ಬೇಕು ಬಿಡ್ತಾರೆ, ಕೆರೆಗೆ ಬಿಡ್ಬೇಕು ಬಿಡ್ತಾರೆ. ಆ ಥರ ಸಮಸ್ಯೆ ಆಗೋದು. ಅಧಿಕಾರಿಗಳು ಏನು ಕ್ರಮ ತಗೊಳ್ತಾ ಇಲ್ಲ ಸರ್. ಏನು ಮಾಡಿದ್ರೆ ಈ ಕಲುಷಿತ ನೀರು ನಿಮ್ಮ ಊರಿನ ಕೆರೆಗೆ ಹೋಗೋದನ್ನು ತಡೆಗಟ್ಟಬಹುದು ಅಂತ? ಎಲ್ಲ ಫ್ಯಾಕ್ಟ್ರಿಲಿ STP ETP ಎಲ್ಲನೂ ಕ್ರಮ ವಹಿಸಿದ್ರೆ ಈ ನೀರು ಏನು ಕೆರೆ ಸೇರ್ತಾ ಇದೆ ಅದು ತಡೆಗಟ್ಬೋದು. ಮತ್ತು ನಾವು ಏನಂತ ಹೇಳ್ತೀನಿ ಅಂದರೆ, ಎಲ್ಲೋ ನಾವು ದುಡ್ಡು ಹಣ ಸಂಪಾದನೆ ಮಾಡೋ ಇದರಲ್ಲಿ ಆರೋಗ್ಯನ ಕಳ್ಕೊಳ್ತಾ ಇದ್ದೀವಿ ಅಂತ 5,000 ಇಲ್ಲ 10,000 ರೂಪಾಯಿ ಸಂಬಳಕ್ಕೆ ಇದು ಹೋಗಿ ಸಂಪಾದನೆ ಮಾಡ್ತಾರೆ. ಲಕ್ಷಾಂತರ ರೂಪಾಯಿ ಆರೋಗ್ಯಕ್ಕೆ ಕಟ್ಟುವಂಥ ದಿನಗಳು ದೂರ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಈಗ ಏನೇನು ಬೆಳಿತೀರಾ ನಿಮ್ಮ ಭಾಗದಲ್ಲಿ? ಈ ಕಡೆ ಭತ್ತ, ರಾಗಿ, ಮಾಮೂಲಿ ಮೆಕ್ಕೆಜೋಳ. ಅದು ಫಸಲೆಲ್ಲ ಚೆನ್ನಾಗಿ ಬರುತ್ತಾ? ಹೇಳ್ತಾ ಇದೀವಲ್ಲ, ಅಂತರ್ಜಲದಲ್ಲೇ ತೇಲ್ತಾ ಇದೆ ನೀರು, ಕುಡಿಯೋಕ್ಕಾಗಲ್ಲ. ಮೇಲ್ಗಡೆ ಎಲ್ಲನೂ ಕೆಮಿಕಲ್ ತೇಲ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಸಾಲ ಮಾಡಿರ್ತಾರೆ, ಬ್ಯಾಂಕ್ ಲೋನ್ ತಗೊಂಡಿರ್ತಾರೆ, ಏನೋ ಮಾಡ್ಕೊಂಡಿರ್ತಾರೆ. ಆ ಸಾಲನೂ ತೀರಿಸೋ ಅಷ್ಟಾದರೂ ಅಟ್ಲೀಸ್ಟ್ ಬರುತ್ತಾ ಅಥವಾ ಹೇಗೆ ಅಂತ? ಇಲ್ಲ, ಇಲ್ಲಿ ಈಗ ವ್ಯವಸಾಯ ಎಲ್ಲ ಆಲ್ಮೋಸ್ಟ್ ಬಿಟ್ಬಿಡ್ತಾ ಇದ್ದಾರೆ. ಸ್ವಲ್ಪ ಸ್ವಲ್ಪ ಮಾಡ್ತಾ ಇರೋದು, ಅದು ಮನೆಗಾಗುವಷ್ಟು ಮಾಡ್ತಾರೆ ಅಷ್ಟೇ, ಜಾಸ್ತಿ ಏನು ಮಾಡ್ತಾ ಇಲ್ಲ ಅಂತ. ಕೈಗಾರೀಕರಣ ಎಲ್ಲ ಆವರಿಸ್ಬಿಟ್ಟಿದೆ ಕೃಷಿ ಜಮೀನನ್ನು ಆಲ್ರೆಡಿ. ಈಗ ಸರ್ ಹೇಳ್ತಾ ಇದ್ರು ಸರ್, ಕೃಷಿ ಜಮೀನು ಇದೆ, ಆದರೆ ಕೃಷಿ ಮಾಡೋಕ್ಕೆ ಮುಂದಾಗ್ತಿಲ್ಲ. ಕಾರಣ ಏನು ಅಂತಂದರೆ, ನಾವು ಹಾಕಿರೋ ಬಂಡವಾಳನೂ ವಾಪಸ್ ಬರುತ್ತೆ ಅನ್ನೋಂಥ ಧೈರ್ಯ ಇಲ್ಲ ಇಲ್ಲಿ. ಸಾಲ ಮಾಡ್ಕೊಂಡು ನಾನೇ ಯಾಕಪ್ಪ ಬೆಳೆ ಬೆಳೆದು ನಷ್ಟ ಅನುಭವಿಸ್ಕೊಂಡು ಸಾಲ ಕಟ್ಟಾಗದೆ ಯಾಕೆ ಒದ್ದಾಡಬೇಕು ಅಂತ ಸುಮ್ಮನೆ ಇದ್ಬಿಟ್ಟಿದಾರಂತೆ ಎಲ್ಲರೂ. ನೋಡಿ, ಮಳೆ ಬೆಳೆ ಎಲ್ಲ ಸಂತೃಷ್ಟಿಯಾಗಿ ಆದ್ರೇ ಬೆಲೆ ಸಿಗಲಿಲ್ಲ ಅಂದರೆ ಫಾರ್ಮರು ಲಾಸಲ್ಲಿರ್ತಾನೆ. ಅವನು ರೈತ ಅನ್ನೋನು ಬೆಳೆದಿದ್ದು ಬೆಳೆ ಅಂಥದ್ರೊಳಗೆ ಇಂಥ ಈ ಎಕ್ಸ್ಟ್ರಾ ಡಿಸ್ಟರ್ಬೆನ್ಸ್ ಬಂದರೆ, ಈ ಕೆಮಿಕಲ್ಸ್ ಬರೋದು, ಕ್ರ್ಯಾಪ್ ಲಾಸ್ ಆಗೋದು, ಬೇರೆ ಥರ ಆಗೋದು, ಅದು ಕೊಳ್ತೋಗೋದು, ಬೆಳೆ ಬಂದಿದ್ದು ಕೂಡ ಕೊಳ್ತೋಗೋದು, ಇಂಥದ್ದೆಲ್ಲ ಆದರೆ ಅದು ಅವನಿಗೆ ಮತ್ತೊಂದು ಗಾಯದ ಮೇಲೆ ಬರೆ. ಆ ಕಾರಣಕ್ಕೆ ಈ ಇಂಡಸ್ಟ್ರಿ ಒನ್ಸ್ ಇಲ್ಲಿಂದ ಹೋದಂಥ ಬದುಕು, ಅವನೇನು ಪ್ರಾಡಕ್ಟ್ ಬೆಳೆದಿರ್ತಾನೆ, ಇಂಡಸ್ಟ್ರಿ ಕೊಳಚೆ ನೀರಲ್ಲಿ ಬೆಳಿತಾನೆ ಅಂತ ಅಂದರೆ ಮತ್ತೊಂದು ಸತಿ ಅವ್ನಿಗೆ ಬೆಲೆನೂ ಸಿಗಲ್ಲ, ಇಂಡಸ್ಟ್ರಿಯಲ್ ಏರಿಯಾದಿಂದ ತಂದವನೇ ಅಂದರೆ. ಈ ಕಾರಣಕ್ಕೋಸ್ಕರ ಇದ್ರ ಬಗ್ಗೆ ಸೂಕ್ತ ಕ್ರಮ ಆಗಲೇಬೇಕು, ಎಚ್ಚರಿಸ್ಕೋಬೇಕು. ಇಲ್ಲ ಅಂದರೆ ಎಲ್ಲ ರೈತರು, ಇಲ್ಲಿರೋ ಅಂಥ ರೈತರನ್ನೆಲ್ಲ ಒಕ್ಲೆಬ್ಬಿಸುವಂಥ ಕೆಲಸನ ಇಂಡಸ್ಟ್ರಿಯರು ಮಾಡ್ತಾಯಿದ್ದಾರೆ. ಅದಕ್ಕೆ ಪೊಲಿಟಿಷಿಯನ್ಸು ಸಪೋರ್ಟ್ ಕೊಡ್ತಾಯಿದ್ದಾರೆ. ಅಲ್ಲ ಸರ್, ನಮ್ಮ ಜೀವನ ಉಳಿಸ್ಕೊಳ್ಬೇಕಂದ್ರೆ ಇವತ್ತು ಹೋರಾಟ ಮಾಡಿ ಉಳಿಸ್ಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಿದೆಯಲ್ಲ, ಈ ವ್ಯವಸ್ಥೆಗೆ ಏನು ಹೇಳ್ತೀರಿ ಸರ್? ಹಿಂದೆ ಈ ಭಾಗದಲ್ಲೆಲ್ಲ ಈ ನೀರನ್ನ ನಾವು ಸಣ್ಣ ಹುಡುಗರಾಗಿದ್ದಾಗ ಕುಡಿಲಿಕ್ಕೆ, ಬಟ್ಟೆ ತೊಳಿಲಿಕ್ಕೆ, ದನ ಕರುಗಳು ಕುಡಿಸ್ಲಿಕ್ಕೆ ಇದಕ್ಕೆಲ್ಲ ಬಳಕೆ ಮಾಡ್ತಾ ಇದ್ರು. ಇವತ್ತು ಆ ನೀರಿನ ಕಲರೇ ಬದಲಾವಣೆ ಆಗ್ಬಿಡುತ್ತೆ. ಅದನ್ನು ನೋಡೋಕ್ಕೆ ಯೋಗ್ಯತೆ ಇಲ್ಲ, ಅಂಥದ್ರಲ್ಲಿ ಬಳಕೆಗೆಲ್ಲ ಬರ್ತದೆ, ಆ ಮಟ್ಟಕ್ಕೆ ಆಗ್ಬಿಟ್ಟು. ಅಲ್ಲ, ಇವತ್ತು ನಮ್ಮ ಜೀವನ ಉಳಿಸ್ಕೊಳ್ಬೇಕಂದ್ರೆ ರೋಡ್ಗಿಳಿದು ಹೋರಾಟ ಮಾಡಬೇಕಲ್ಲ, ಅದರ ಬಗ್ಗೆ ಏನು ಹೇಳ್ತೀರಿ ನೀವೀಗ? ಬದುಕಬೇಕಂದ್ರೆ ಹೋರಾಟ ಅನಿವಾರ್ಯ. ಬದುಕಬೇಕಂದ್ರೆ ಹೋರಾಟ ಮಾಡಲೇಬೇಕು. ಯಾಕೆ ಅಂದರೆ ಈ ಸೊಸೈಟಿ ಆ ಮಟ್ಟಕ್ಕೆ ಆಗ್ಬಿಟ್ಟಿದೆ. ಈ ಸೊಸೈಟಿನಲ್ಲಿ ಹೋರಾಟ ಮಾಡಲಿಲ್ಲ ಅಂದರೆ ನಾವು ಬದುಕಲಿಕ್ಕೆ ಆಗಲ್ಲ. ಹಾಗಂದ್ರೆ ನೆಕ್ಸ್ಟ್ ನೀವು ಡೆಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡಬೇಕಾ? ಎಲ್ಲೂ ಹೋಗೋದು ಸರ್, ಇಲ್ಲಿನ ಜನಗಳು ಕೂಲಿ ಕಾರ್ಮಿಕರು ಡೆಲ್ಲಿಗೆಲ್ಲ ಹೋಗೋಕ್ಕಾಗತ್ತೆ. ನಾವು ಅಲ್ಲಿರೋನೇ ಇಲ್ಲಿ ಕರ್ಸ್ಕೋಬೇಕಷ್ಟೇ. ನಾವು ಏನು ಒಂದು ದೊಡ್ಡ ಪ್ರೊಟೆಸ್ಟ್ ಮಾಡ್ಕೊಂಡು ಈ ಕೇಂದ್ರ ಇಲ್ಲಿಗೆ ಗಮನ ಹರ್ಸಂಗೆ ಮಾಡಿ ಅವ್ರನ್ನ ಕರ್ಸ್ಕೊಂಡು ಇದಕ್ಕೊಂದು ಸೊಲ್ಯೂಷನ್ಗೆ ಪರಿಹಾರ ಕಂಡ್ಕೋಬೇಕು ಸರ್. ಓಕೆ ಸರ್, ಲಾಸ್ಟ್ ಆಗಿ ಸರ್, ನಿಮ್ಮವ್ರು ಹೇಳ್ತೀರಾ ಅಂಥದ್ದಷ್ಟೇ, ಆಯಿತು ಹೋರಾಟ ಮಾಡೋಕ್ಕೆ ನಾವು ರೆಡಿ ಅಂತ. ಯಾವ ರೀತಿ ಅಂತ ಹೋರಾಟ ಮಾಡೋದಕ್ಕೆ ಮುಂದಾಗ್ತೀರಾ ಅನ್ನುವಂಥದ್ದು ವಿಚಾರ ಸರ್? ನೋಡಿ, ಹೋರಾಟದಲ್ಲಿ ಹಲವಾರು ವಿಧಗಳಿದ್ದಾವೆ. ನಾವು ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದೀವಿ, ಅಧಿಕಾರಿಗಳು ಕ್ರಮ ವಹಿಸಬೇಕು. ವಹಿಸಲಿಲ್ಲ ಅನ್ನೋ ಸಂದರ್ಭದಲ್ಲಿ ಹಲವಾರು ಸಂಘಟನೆಗಳು, ದಲಿತ ಸಂಘಟನೆಗಳಿರ್ಬೋದು, ರೈತಪರ ಸಂಘಟನೆಗಳಿರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು,
ಎಲ್ಲ ಒಕ್ಕೂಟದ ಸಂಘಟನೆಗಳು ಸೇರಿ ಉಗ್ರವಾದ ಹೋರಾಟ ಮಾಡಬೇಕಂತೇಳಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ, ಸಂಬಂಧಪಟ್ಟಂಥ ಸಂಸದರಿಗೆ ಮತ್ತು ಜಿಲ್ಲಾ ಇಲ್ಲಿ ಏನಿರ್ತಕ್ಕಂಥ ಅಧಿಕಾರಿಗಳಿಗೆ, ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಸೇರಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಓಕೆ, ಕೇಳಿದ್ರಲ್ಲಿ ಇದು ಹಾರೋಹಳ್ಳಿ ಸಮೀಪ ಇರುವಂತಹ ಗ್ರಾಮಸ್ಥರ ಒಂದು ಮಾತು. ಇಲ್ಲಿರುವಂಥ ಇಂಡಸ್ಟ್ರಿಯಲ್ ಏರಿಯಾದಿಂದ ಇವತ್ತು ನಾವು ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದ್ವಿ. ಕಾರಣ ಏನು ಅಂತಂದರೆ ಅಲ್ಲಿಂದ ಬರುವಂಥ ಕಲುಷಿತ ನೀರು ಅದು ನೇರವಾಗಿ ಕೆರೆಗೆ ಹೋಗುತ್ತೆ. ಅಂತರ್ಜಲ ಈಗಾಗಲೇ ಹಾಳಾಗಿದೆ. ಅದನ್ನು ಕುಡಿಯುವಂಥ ಮುಖಾಂತರವಾಗಿ ನಮಗೆ ರೋಗಗಳು ಬರೋಕ್ಕೆ ಶುರುವಾಗ್ತಿದೆ. ಸಾಕಷ್ಟು ಬಾರಿ ಮನವಿ ಮಾಡಿದ್ದೀವಿ, ಯಾವುದೇ ರೀತಿಯಂಥ ಪ್ರಯೋಜನ ಆಗಿಲ್ಲ. ಇನ್ನು ಮೇಲಾದರೂ ಕೂಡ ಅಟ್ಲೀಸ್ಟು ಈ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಅಂತಂದರೆ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ. ಅದು ಕೇವಲ ರಾಜ್ಯ ಸರ್ಕಾರಕ್ಕಲ್ಲ, ಕೇಂದ್ರ ಸರ್ಕಾರಕ್ಕೂ ಕೂಡ ಮುಟ್ಟುವಂಥ ನಿಟ್ಟಲ್ಲಿ ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ ಅನ್ನೋದೊಂದು ಎಚ್ಚರಿಕೆಯ ಸಂದೇಶವನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.